ನೋಡಿ, ಇಷ್ಟು ದಿವಸ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿರುವಂತದ್ದು ದರ್ಶನ್ ಅಂಡ್ ಟೀಮ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿದ್ದು ಯಾರು ಅಂತ ದರ್ಶನ್ ಪರ ವಕೀಲರು ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರವರು, ಬನ್ನಿ ನೋಡ್ಕೊಂಡು ಬರೋಣ. ರೇಣುಕಾ ಕೊಲೆಗೆ ನಿಜವಾದ ಕಾರಣರು ಯಾರು? ವಿಚಾರಣೆ ವೇಳೆ ವಕೀಲರ ಸ್ಫೋಟಕ ಹೇಳಿಕೆ. ರೇಣುಕಾಸ್ವಾಮಿ ಕೊಲೆಗೆ ಮುಖ್ಯವಾದ ಕಾರಣ ಪವಿತ್ರ ಗೌಡ, ದರ್ಶನ್ ಹಾಗೂ ಸಂಗಡಿಗರು ಅಂತ ಹೇಳಲಾಗ್ತಿದೆ. ಇದರ ಆರೋಪದ ಮೇಲೆ ಈಗಾಗಲೇ ಜೈಲುವಾಸ ಕೂಡ ಅನುಭವಿಸುತ್ತಿದ್ದಾರೆ. ಆದ್ರೀಗ ಈ ಕೇಸ್ಗೆ ವಕೀಲರೇ ಸ್ಫೋಟಕ ಟ್ವಿಸ್ಟ್ ನೀಡಿದ್ದಾರೆ. ಪ್ರಕರಣದ ತನಿಖೆಯಲ್ಲಿ ಪೊಲೀಸರು ತಪ್ಪು ಮಾಡಿದ್ದಾರೆ ಅಂತ ವಾದಿಸಿದ ಸಿವಿ ನಾಗೇಶ್ ಆರೋಪ ಪಟ್ಟಿಯಲ್ಲಿನ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಈ ವೇಳೆ ರೇಣುಕಾಸ್ವಾಮಿಯ ಮೃತದೇಹವನ್ನ ನಾಯಿಗಳು ಕಚ್ಚಿವೆ, ಇದನ್ನೇ ಕೊಲೆ ಅಂತ ಬಿಂಬಿಸಲಾಗಿದೆ ಅಂತ ದೂರಿದ್ದಾರೆ. ಪೊಲೀಸರೇ ಸಾಕ್ಷಿಗಳನ್ನ ಸೃಷ್ಟಿ ಮಾಡಿದ್ದಾರೆ. ಚಾರ್ಜ್ ಶೀಟ್ ನಲ್ಲಿ ದಾಖಲಿಸಿರುವಂತಹ ಮಾಹಿತಿಗೂ ಸಾಕ್ಷಿಗಳು ನೀಡಿರುವ ಹೇಳಿಕೆಗಳಿಗೂ ಬಹಳ ವ್ಯತ್ಯಾಸವಿದೆ. ರೇಣುಕಾ ಮೃತದೇಹದ ಮೇಲೆ ನಾಯಿ ಕಚ್ಚಿರುವ ಗುರುತುಗಳಿವೆ. ಇದನ್ನೇ ಮಾಧ್ಯಮಗಳು ಕೊಲೆ ಅಂತ ಬಿಂಬಿಸಿವೆ ಅಂತ ದೂರಿದರು ಎನ್ನಲಾಗಿದೆ. ರಸ್ತೆ ಬದಿಯಲ್ಲಿ ರೇಣುಕಾಸ್ವಾಮಿ ಮೃತದೇಹವನ್ನ ಬಿಸಾಡಲಾಗಿತ್ತು. ಜೂನ್ 9 ಬೆಳಗ್ಗೆ 10 ಗಂಟೆಗೆ ದೂರನ್ನ ರಿಜಿಸ್ಟರ್ ಮಾಡಲಾಗಿದೆ. ತಕ್ಷಣವೇ ದೇಹದ ಮಹಜರು ಪಂಚನಾಮೆ ಮಾಡಬೇಕಾಗಿತ್ತು. ಆದರೆ ಜೂನ್ 11 ಮಧ್ಯಾಹ್ನ ದೇಹದ ಮಹಜರು ಮಾಡಲಾಗಿದೆ. ಪೋಸ್ಟ್ ಮಾರ್ಟಮ್ ಕೂಡ ಜೂನ್ 11 ಮಧ್ಯಾಹ್ನ 2:45ಕ್ಕೆ ಮಾಡಲಾಗಿದೆ. ದೇಹದ ಐಡೆಂಟಿಟಿ ಆಗಿರಲಿಲ್ಲ ಎಂಬ ಸಬೂಬು ನೀಡಲಾಗಿದೆ. ಆದರೆ ಮಹಜರು ಮಾಡಲು ದೇಹದ ಐಡೆಂಟಿಟಿ ಯಾಕೆ ಬೇಕು ಅಂತ ನಾಗೇಶ್ ವಾದ ಮಂಡನೆ ಮಾಡಿದ್ದಾರೆ. A14 ಮೊಬೈಲ್ನಲ್ಲಿ ಮೃತನ ಫೋಟೋ ಇತ್ತಂತ ಹೇಳಲಾಗಿದೆ. ಈ ಫೋಟೋ ರಿಟ್ರೀವ್ ಮಾಡಿದ್ದಾಗಿ ಪೊಲೀಸರು ಹೇಳಿದ್ದಾರೆ. PSI ವಿನಯ್ ಹೇಳಿಕೆಯಲ್ಲಿ ಅಂದು ತಾನು ಕೇರಳದಲ್ಲಿ ಇದ್ದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಮೃತನ ಫೋಟೋ ಕಳುಹಿಸಿದ್ದೆ PSI ವಿನಯ್. ಆದರೆ ವಿನಯ್ ಮೊಬೈಲ್ನ ಸೀಸ್ ಮಾಡಿ ಫೋಟೋ ರಿಟ್ರೀವ್ ಮಾಡಿಲ್ಲ. ಹೀಗಿದ್ದಾಗ ಇದೊಂದು ಕ್ಲಾಸಿಕ್ ತನಿಖೆ ಅಂತ ಹೇಳಲು ಸಾಧ್ಯವೇ ಅಂತ ನಾಗೇಶ್ ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ಯಾರು ಅನ್ನೋದು ಪ್ರಶ್ನೆಯಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನನ್ನ ಕಲೀಗ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್. ಬಹಳ ಪ್ರಮುಖವಾಗಿ ದರ್ಶನ್ ಅಂಡ್ ಟೀಮ್ ಈ ಕೊಲೆಯಲ್ಲಿ ಭಾಗಿಯಾಗಿದೆ ಅಂತ ಕೇಳ್ಪಟ್ಟಿದ್ವು. ಆದ್ರೆ ಈಗ ದರ್ಶನ್ ಪರ ವಕೀಲರು ತನಿಖೆನೇ ಸರಿಯಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸಾಕಷ್ಟು ಲೋಪದೋಷ ಇದೆ, ಸುಮ್ಮನೆ ಏಕಾಏಕಿ ದರ್ಶನ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಬಿಂಬಿಸುವಂತ ಪ್ರಯತ್ನ ಪೊಲೀಸ್ನವರು ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಸದ್ಯ ಈ ಪ್ರಕರಣ ಏನಾಗ್ತಾ ಇದೆ, ಸದ್ಯ ಅಪ್ಡೇಟ್ಸ್ ಏನ್ ಕೊಡ್ತೀರಾ? ನಿಕೇಶ್, ಏನು ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಡಿಫೆನ್ಸ್ ದರ್ಶನ್ ಪರವಾಗಿ ವಾದವನ್ನು ಮಾಡ್ತಾ ಇರತಕ್ಕಂಥ ಹಿರಿಯ ವಕೀಲ ಸಿವಿ ನಾಗೇಶ್ ಈ ಒಂದು ತನಿಖೆ ಸಂದರ್ಭದಲ್ಲಿ ಪೊಲೀಸರು ಮಾಡಿರ್ತಕ್ಕಂಥ ಮಿಸ್ಟೇಕ್ಗಳನ್ನು ನ್ಯಾಯಾಧೀಶರ ಎದುರು ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರ ಭಾಗವಾಗಿ ಸಾಕಷ್ಟು ವಿಚಾರಗಳನ್ನು ನ್ಯಾಯಾಲಯದ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಏನು ರೇಣುಕಾಸ್ವಾಮಿ ಮೃತದೇಹದ ಮೇಲೆ 19 ಗಾಯಗಳಿದ್ವು. ಇದರಲ್ಲಿ ಕೇವಲ ಏನು ಪೊಲೀಸರು ಆರೋಪವನ್ನು ಮಾಡ್ತಾ ಇದ್ದಾರೆ, ಇದೆಲ್ಲವೂ ಸಹ ಏನು ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ 17 ಆರೋಪಿಗಳು ಹೊಡೆದಿರ್ತಕ್ಕಂಥ ಗಾಯಗಳು ಅಂತಂತೇಳಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆದರೆ ಇದು ಸುಳ್ಳು. ಇಲ್ಲಿ ಮೃತದೇಹವನ್ನು ಬಿಸಾಕಿದ ಜಾಗದಲ್ಲಿ ಕೆಲವೊಂದು ನಾಯಿಗಳು ಸಹ ಕಚ್ಚಿರೋ ಗುರುತುಗಳಿದ್ದಾವೆ. ಹೀಗಾಗಿ ಇವುಗಳೆಲ್ಲವೂ ಸಹ ಆರೋಪಿಗಳೇ ಮಾಡಿದ್ದಾರೆ ಅನ್ನೋದಕ್ಕೆ ಏನು ಸಾಕ್ಷ್ಯ ಇದೆ ಅನ್ನೋ ಒಂದು ಪ್ರಶ್ನೆಯನ್ನು ಸಿವಿ ನಾಗೇಶ್ ಕೋರ್ಟ್ನಲ್ಲಿ ಎತ್ತಿರ್ತಕ್ಕಂಥದ್ದು. ಇದಲ್ಲದೆ ಸುಮಾರು 20ಕ್ಕೂ ಹೆಚ್ಚು ಅನುಮಾನಗಳನ್ನು ಸಿವಿ ನಾಗೇಶ್ ಈ ಒಂದು ಪ್ರಕರಣದಲ್ಲಿ ಈ ಒಂದು ವಾದದ ವೇಳೆಯಲ್ಲಿ ನ್ಯಾಯಾಲಯದ ಮುಂದೆ ತಂದಿರ್ತಕ್ಕಂಥದ್ದು. ಆದರೆ ಇನ್ನೂ ಈ ಒಂದು ಪ್ರಕರಣದಲ್ಲಿ SPP ಅವರ ವಾದ ಬಾಕಿ ಇದ್ದು SPP ಈ ಒಂದು ಅಂಶಗಳನ್ನು 20ಕ್ಕೂ ಹೆಚ್ಚು ಏನು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ ಸಿವಿ ನಾಗೇಶ್. ಇದಕ್ಕೆ ಯಾವ ರೀತಿ SPP ಕೌಂಟರ್ ಮಾಡ್ತಾರೆ ಅನ್ನೋದ್ರ ಮೇಲೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರ ಆಗುವಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿ. ವೀಕ್ಷಕರೇ, ಒಟ್ಟಿನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸಂಚಂತೂ ಗೊತ್ತಾಗ್ತಾ ಇದೆ. ಯಾರ ಸಂಚು ಇದು? ಇಡೀ ರೇಣುಕಾಸ್ವಾಮಿ ಕೊಲೆಯೇ ಸೇಡಿನ ಸಂಚ ಅಥವಾ ದರ್ಶನ್ ವಿರುದ್ಧ ಪೊಲೀಸರೇ ಸಂಚು ಮಾಡಿದ್ದಾರಾ? ಎಲ್ಲಿದೆ ಟ್ವಿಸ್ಟ್? ಹಾಗಾದ್ರೆ ಯಾರ ಸಂಚು? ತನಿಖೆ ಮೇಲೆ ದರ್ಶನ್ ಪರ ವಕೀಲ ಸಿವಿ ನಾಗೇಶ್ ಅನುಮಾನ ವ್ಯಕ್ತಪಡಿಸಿದ್ದಾರೆ. ದರ್ಶನ್ ವಿರುದ್ಧ ಸುಳ್ಳು ಸಾಕ್ಷ್ಯ ಸೃಷ್ಟಿ ಮಾಡ್ತಾ ಇದ್ದಾರೆ ಅಂತ ಆರೋಪಗಳ ಸುರಿಮಳೆಯನ್ನೇ ಸುರಿದಿದ್ದಾರೆ ಕೋರ್ಟ್ನಲ್ಲಿ ಸಿವಿ ನಾಗೇಶ್. ಹಾಗಾದ್ರೆ ಏನೆಲ್ಲ ಲೋಪಗಳನ್ನ ಹೈಲೈಟ್ ಮಾಡಿದ್ರು? ನೋಡಿ, ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ಗೆ ಒಂದ್ ಕಡೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ಲ, ಇನ್ನೊಂದ್ ಕಡೆಯಲ್ಲಿ ಜಾಮೀನು ಸಿಗುತ್ತೆ ಅಂತ ಪ್ರತಿ ಕ್ಷಣ ಪರಿತಪಿಸ್ತಾ ಇದ್ದಾನೆ. ಜೊತೆಗೆ ದರ್ಶನ್ ಪರ ವಕೀಲರು
ನಿನ್ನೆ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡುವಂತ ನಿಟ್ಟಿನಲ್ಲಿ ಸಾಕಷ್ಟು ವಾದವನ್ನ ಮಂಡಿಸಿದ್ರು. ಹಾಗಾದ್ರೆ ಜಾಮೀನು ಕೊಡ್ಲೇಬೇಕು, ಯಾವ ಕಾರಣಕ್ಕೆ ದರ್ಶನ್ಗೆ ಜಾಮೀನು ಕೊಡಬೇಕು ಅಂತ ವಾದ ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಜಾಮೀನಿಗಾಗಿ ಕಾಟೇರನ ಕಾತರ. ಕೋರ್ಟ್ ಮುಂದೆ ಕಾರಣ ಕೊಟ್ಟ ವಕೀಲರು. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿ 2 ತಿಂಗಳಾಗ್ತಾ ಬರ್ತಿದೆ. ಜಾಮೀನು ಸಿಗುತ್ತೆ ಅಂತ ಕಾಯ್ತಾ ಇದ್ದ ದಾಸನಿಗೆ ಮಾತ್ರ ಇನ್ನೂ ಬೇಲ್ ಸಿಕ್ಕಿಲ್ಲ. ಹೀಗಾಗಿ ತನ್ನ ಸೆಲ್ನಲ್ಲೇ ವಿಲವಿಲ ಅಂತ ಒದ್ದಾಡ್ತಿದ್ದಾನಂತೆ. ಜಾಮೀನು ಸಿಗದಿರೋದಕ್ಕೆ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಿಲ್ವಂತೆ. ದರ್ಶನ್ನ ಹೇಗಾದ್ರೂ ಜೈಲಿಂದ ಹೊರ ತರಲೇಬೇಕು ಅಂತ ವಿಜಯಲಕ್ಷ್ಮಿ ಕಸರತ್ತನ್ನ ನಡೆಸ್ತಾ ಇದ್ರು. ದಾಸನ ಪರ CV ನಾಗೇಶ್ ವಕಾಲತ್ತು ಮಾಡ್ತಿದ್ದಾರೆ. ದರ್ಶನ್ಗೆ ಜಾಮೀನು ಸಿಗಬೇಕು, ಅಲ್ಲದೆ ಯಾಕಾಗಿ ಸಿಗಬೇಕು ಅಂತ ಕೋರ್ಟ್ಗೆ ವಕೀಲ CV ನಾಗೇಶ್ ಪಾಯಿಂಟ್ ಟು ಪಾಯಿಂಟ್ ಮಾಹಿತಿ ಕೊಟ್ಟಿದ್ದಾರೆ. ದಾಸನಿಗೆ ಬೇಲ್ ಯಾಕೆ? ಸಾಕ್ಷಿ ನಂಬರ್ 69 ಬಿಟ್ರೆ ಈ ಪ್ರಕರಣದಲ್ಲಿ ಬೇರೆ ಸಾಕ್ಷಿಗಳೇ ಇರಲಿಲ್ಲ. ಈ ಕೇಸ್ನಲ್ಲಿ ಸಾಕ್ಷಿಗಳ ಹೇಳಿಕೆ ದಾಖಲಿಸಲು ವಿಳಂಬ ಆಗ್ತಿದೆ. ಕೆಲವು ಸಾಕ್ಷಿಗಳನ್ನ ಪೊಲೀಸರೇ ಸೃಷ್ಟಿ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಪಟ್ಟಣಗೆರೆ ಶೆಡ್ನ ವಾಚ್ಮ್ಯಾನ್ ಹೇಳಿಕೆಯನ್ನ ಕೊಲೆಯಾದ 5 ದಿನದ ಬಳಿಕ ಅಂದ್ರೆ ಜೂನ್ 13ರಂದು ದಾಖಲಿಸಲಾಗಿದೆ. ಇತರರ ಹೇಳಿಕೆಯನ್ನ ಜೂನ್ 15ರಂದು ದಾಖಲು ಮಾಡಲಾಗಿದೆ. ಈ ವಿಳಂಬಕ್ಕೆ ಕಾರಣಗಳನ್ನ ತನಿಖಾಧಿಕಾರಿ ನೀಡಿಲ್ಲ. ಜೂನ್ 8ರಂದು ಸಾವು ಸಂಭವಿಸಿದೆ. ಜೂನ್ 11ರಂದು ಪೋಸ್ಟ್ ಮಾರ್ಟಮ್ ಮಾಡಲಾಗಿದೆ. ಈ ವಿಳಂಬಕ್ಕೆ ಸೂಕ್ತ ಕಾರಣವನ್ನ ನೀಡಿಲ್ಲ. 2.5 ಇಂಟು 1 ಸೆಂಟಿಮೀಟರ್ ಅಳತೆಯ ಒಂದು ಗಾಯವಾಗಿದೆ. ಉಳಿದ ಗಾಯಗಳು ಮೂಗಿಗೆ ಆಗಿವೆ. ಸಾವಿನ ಸಮಯ ಅಂದಾಜು ಮಾಡಲು ಸಾಧ್ಯವಿಲ್ಲ ಅಂತ ಹೇಳಲಾಗಿದೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಹೀಗಂತ ಹೇಳಲಾಗಿದೆ. ಶವವನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇರಿಸಿದ್ರಿಂದ ಸಮಯ ಅಂದಾಜಿಸಲಾಗಲಿಲ್ಲ. ಹೀಗಾಗಿ ನಿಖರ ಮಾಹಿತಿ ನೀಡಲಾಗುವುದಿಲ್ಲ ಅಂತ ವರದಿ ಇದೆ. ಫೋಟೋ ನೋಡಿ ಸಾವಿನ ಸಮಯ ಅಂದಾಜಿಸುವುದು ಸರಿಯಲ್ಲ. ಜುಲೈ 7ರಂದು ನೀಡಿರುವಂತಹ ವರದಿಯಲ್ಲಿ ಫೋಟೋ ನೋಡಿ ಸಾವಿನ ಸಮಯ ಅಂದಾಜು ಮಾಡಲಾಗಿದೆ. ಇದು ಸೂಕ್ತವಾದ ಕ್ರಮ ಅಲ್ಲ. 161 ಹಾಗೂ 164 ಹೇಳಿಕೆ ಅಡಿಯಲ್ಲಿ ದಾಖಲಾಗಿರುವಂತಹ ಸಾಕ್ಷ್ಯಗಳ ಹೇಳಿಕೆಯಲ್ಲಿ ವೈರುಧ್ಯ ಇದೆ. ಚಿಕ್ಕಣ್ಣನ ಹೇಳಿಕೆ ಸೇರಿದಂತೆ ಇನ್ನು ಕೆಲವರ ಹೇಳಿಕೆಯಲ್ಲಿ ಸಾಮ್ಯತೆ ಇಲ್ಲ. ಕೆಲವು ಸಾಕ್ಷಿಗಳಿಗಂತೂ ಮಾಧ್ಯಮದ ಮೂಲಕವೇ ಕೊಲೆ ಪ್ರಕರಣದ ವರದಿ ಗೊತ್ತಾಗಿದೆ. ಮಾಜರು ಹಾಗೂ ಆರೋಪಿಗಳ ಹೇಳಿಕೆಗಳಲ್ಲಿ ಸಹ ವ್ಯತ್ಯಾಸವಿದೆ. ಮಾಜರ್ನಲ್ಲಿ ಕೊಲೆಯಾದ ದಿನ ದರ್ಶನ್ ಚಪ್ಪಲಿ ಧರಿಸಿದ್ದ ಎಂದಿದೆ. ಆದರೆ ಪೊಲೀಸರು ದರ್ಶನ್ ಮನೆಯಿಂದ ಶೂ ಅನ್ನ ವಶಪಡಿಸಿಕೊಂಡಿದ್ದಾರೆ. ಅದರ ಮೇಲೆ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಬಟ್ಟೆಗಳ ಮೇಲೂ ರಕ್ತದ ಕಲೆ ಇದೆ ಅಂತ ಹೇಳಿದ್ದಾರೆ. ಚೆನ್ನಾಗಿ ಒಗೆದು ಒಣ ಹಾಕಿರುವಂತಹ ಬಟ್ಟೆಯಲ್ಲಿ ರಕ್ತದ ಕಲೆ ಇರಲು ಸಾಧ್ಯವಿಲ್ಲ. ದರ್ಶನ್ ಮನೆಯಲ್ಲಿ 37 ಲಕ್ಷ ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದ್ದು, ಆ ಹಣ ಪ್ರಕರಣ ಮುಚ್ಚಿ ಹಾಕಲು ಬಳಸಿದ್ದು ಎನ್ನಲಾಗಿದೆ. ಆದರೆ ಆ ಹಣ ದರ್ಶನ್ಗೆ ಮೇ 2ರಂದೇ ಬಂದಿತ್ತು. ಇನ್ನು ಸ್ಟೋನಿ ಬ್ರೂಕ್ನಲ್ಲಿ ಕೊಲೆಯ ಸಂಚು ಮಾಡಲಾಯಿತು ಅಂತ ಹೇಳಿದ್ದಾರೆ. ಆದರೆ ಯಾವುದೇ ಸಾಕ್ಷಿಗಳ ಹೇಳಿಕೆಯಲ್ಲೂ ಕೂಡ ಈ ಮಾತು ಇಲ್ಲ. ಅವರೆಲ್ಲ ಅಂದು ಊಟಕ್ಕೆ ಸೇರಿದ್ರು, ಸಿನಿಮಾದ ಬಗ್ಗೆ ಮಾತನಾಡಿದ್ರು. ಹೀಗೆ ಹಲವು ಕಾರಣವನ್ನ CV ನಾಗೇಶ್ ನೀಡಿದ್ದಾರೆ. ರೇಣುಕಾಸ್ವಾಮಿ ನಿಧನವಾದ ಮಾರನೇ ದಿನ ಅಂದ್ರೆ ಜೂನ್ 9ರಂದೇ ಪೊಲೀಸರು ಶೆಡ್ಗೆ ತೆರಳಿ